ಸ್ನೇಹಿತರೆ ನಮಸ್ಕಾರ. ಗುರುಲಕ್ಷ್ಮಿಯ 10ನೇ ಕಂತಿನ ಹಣದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ ಮತ್ತು ಅದೇ ರೀತಿಯಾಗಿ ಕೂಡ ಸ್ನೇಹಿತರೆ ನೋಡಿ, ಗುರುಲಕ್ಷ್ಮಿಯ 10ನೇ ಕಂತು ಮತ್ತು 11ನೇ ಕಂತು ಯಾರಿಗೆ ಬಂದಿದೆಯೋ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಏಕೆಂದರೆ ಈಗಾಗಲೇ ಒಬ್ಬರಿಗೆ 20,000 ರೂಪಾಯಿ ಹಣವನ್ನು ಜಮಾವಣೆ ಆಗಿದೆ. ಈಗಾಗಲೇ 1 ರಿಂದ 10ನೇ ಕಂತಿನ ಹಣವನ್ನು ಯಾರಿಗೆ ಬಂದಿಲ್ಲವೋ ಅವರಿಗೆ ಭರ್ಜರಿ ಗುಡ್ ನ್ಯೂಸ್. ಏಕೆಂದರೆ ಗುರುಲಕ್ಷ್ಮಿ ಮಹಿಳೆಯರಿಗೆ 20,000 ರೂಪಾಯಿ ಒಂದೇ ಬಾರಿಗೆ ಜಮಾವಣೆ ಆಗಿದೆ. ಆದ ಕಾರಣ 20,000 ರೂಪಾಯಿ ಯಾರಿಗೆ ಜಮಾವಣೆ ಆಗಿದೆ ಮತ್ತು ಯಾರಿಗೆ ಜಮಾವಣೆ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ನೀವು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ವಿಷಯವನ್ನು ಅರ್ಥವಾಗುವುದಿಲ್ಲ. ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ನಿಮಗೆ ಈಗಾಗಲೇ ಹೇಳಿರುವ ಹಾಗೆ ಗುರುಲಕ್ಷ್ಮಿಯ 10ನೇ ಕಂತು 11ನೇ ಕಂತು ಪಡೆದುಕೊಂಡವರಿಗೆ ಗುಡ್ ನ್ಯೂಸ್. ಏಕೆಂದರೆ ನಿಮಗೆ ಈಗಾಗಲೇ 11ನೇ ಕಂತು ಮತ್ತು 12ನೇ ಕಂತು ಬಿಡುಗಡೆ ಮಾಡುವ ಸಮಯ ಬಂದಿದೆ ಮತ್ತು 20,000 ರೂಪಾಯಿ ಯಾರಿಗೆ ಜಮಾವಣೆ ಆಗಿದೆ ಅಂತ ನೋಡಿ. ನಿಮಗೆ ಹೇಳುವುದಾದ್ರೆ 20,000 ರೂಪಾಯಿ ಜಮಾವಣೆ ಆಗಿದ್ದು ಸತ್ಯನಾ ಸುಳ್ಳ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ನಿಮಗೆ ವಿಡಿಯೋದಲ್ಲಿ ಒಂದು ಪ್ರೂಫ್ ಹಾಕಿರ್ತೀನಿ ನೋಡಿ. ಇದು ಒಂದೇ ಬಾರಿಗೆ 20,000 ರೂಪಾಯಿ ಗುರುಲಕ್ಷ್ಮಿ ಹಣವನ್ನು ಜಮಾವಣೆ ಆಗಿದ್ದು 10 ತಿಂಗಳ ಗುರುಲಕ್ಷ್ಮಿಯ ಕಂತಿನ ಹಣ. ಇದು 20,000 ರೂಪಾಯಿ ಹಣವನ್ನು ಒಂದೇ ಬಾರಿಗೆ ನಿಮ್ಮ ಪೆಂಡಿಂಗ್ ಹಣವನ್ನು ಜಮಾವಣೆ ಆಗಿದೆ. ಅವರು ಅರ್ಜಿಯನ್ನು ಹಾಕಿ 10 ತಿಂಗಳ ಮೇಲೆ ಆಯಿತು, ಆದರೆ ಅವರಿಗೆ 1 ಕಂತಿನ ಹಣವನ್ನು ಕೂಡ ಬಂದಿರುವುದಿಲ್ಲ. ಆದ ಕಾರಣ ಈ 10ನೇ ಕಂತಿನ ಹಣದಲ್ಲಿ ಕೂಡ ಅವರಿಗೆ ಟೋಟಲ್ ಆಗಿ 20,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರ. ನಿಮಗೆ ಒಂದು ಪ್ರೂಫ್ ಹಾಕಿರ್ತೀನಿ ನೋಡಿ. ಈ ಪ್ರೂಫ್ ನಿಮಗೆ 20,000 ರೂಪಾಯಿ ಹಣವನ್ನು ಒಂದೇ ಬಾರಿಗೆ ನಿಮ್ಮ ಖಾತೆಗೆ ಬಂದಿರುವ ದೃಶ್ಯ. ಸ್ನೇಹಿತರೆ ನೋಡಿ, ನಿಮಗೆ ಹೇಳುವುದಾದರೆ ಈಗಾಗಲೇ 20,000 ರೂಪಾಯಿ ಹಣವನ್ನು ಬಂತು ಮತ್ತು ಪೆಂಡಿಂಗ್ ಹಣ ಯಾರಿಗೆ ಉಳಿದಿದೆಯೋ ಮತ್ತು 8ನೇ ಕಂತು ಒಬ್ಬರಿಗೆ ಬಂದಿಲ್ಲ, 9ನೇ ಕಂತಿನ ಹಣವನ್ನು ಒಬ್ಬರಿಗೆ ಬಂದಿಲ್ಲ. ಆದ ಕಾರಣ 10ನೇ ಕಂತಿನ ಹಣವನ್ನು ಕೆಲವು ಮಹಿಳೆಯರಿಗೆ ಬಂದಿಲ್ಲ ಮತ್ತು 10ನೇ ಕಂತಿನ ಹಣವನ್ನು ನಿಮಗೆ 10ನೇ ಕಂತಿನ ಹಣವನ್ನು ಕೂಡ ಇನ್ನೂ ಬಂದಿಲ್ಲ ಅಂದರೆ ನೀವು ಯಾವುದೇ ರೀತಿಯ ಟೆನ್ಷನ್ ಅನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ನಿಮಗೆ 10ನೇ ಕಂತಿನ ಹಣವನ್ನು ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಮತ್ತು ನಿಮಗೆ 9ನೇ ಕಂತಿನ ಹಣವನ್ನು ಬಂದಿಲ್ಲ ಅಂದರೆ ನಿಮ್ಮ ಖಾತೆಗೆ 9ನೇ ಕಂತಿನ ಹಣ ಮತ್ತು 10ನೇ ಕಂತಿನ ಹಣ ಮತ್ತು 11ನೇ ಕಂತಿನ ಹಣ ಟೋಟಲ್ ಆಗಿ 6,000 ರೂಪಾಯಿ ಹಣವನ್ನು ಜಮಾವಣೆ ಆಗುತ್ತದೆ. ನೋಡಿ, ನಿಮಗೆ ಹೇಳಿರುವ ಹಾಗೆ 10ನೇ ಕಂತಿನ ಹಣವನ್ನು ಬಂದವರು ನಿಮಗೆ 11ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡಿ. ಏಕೆಂದರೆ 11ನೇ ಕಂತಿನ ಹಣವನ್ನು ಕೂಡ ಮೇ ತಿಂಗಳಿನಲ್ಲಿ 20ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಬರಲು ಸಿದ್ಧವಾಗಿದೆ ಹಣ. ಏಕೆಂದರೆ 2,000 ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ನಾಳೆನೆ ಬರುತ್ತದೆ. 11ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಲು ನಾಳೆ ಸಿದ್ಧವಾಗಿದೆ. ಸ್ನೇಹಿತರೆ ನೋಡಿ, ನಿಮಗೆ ಗುರುಲಕ್ಷ್ಮಿಯ ಅನ್ನಭಾಗ್ಯ ಹಣವನ್ನು ಬಂದಿಲ್ಲ ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿಯ ವಿಡಿಯೋ ಬೇಕೋ ಆ ರೀತಿಯ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ನೋಡಿ, ಪೆಂಡಿಂಗ್ ಹಣ ಮುಂದಿನ ವಿಡಿಯೋದಲ್ಲಿ ನಿಮಗೆ ಪೆಂಡಿಂಗ್ ಹಣದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಿಮಗೆ ಹೇಳುವುದಾದರೆ ನೀವು ನಮ್ಮ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಏಕೆಂದರೆ ನಿಮ್ಮ ಒಂದು ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.